ಈಗಾಗಲೇ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಸುಧಾಕರ್ ಅವರು ಮೊನ್ನೆ ಉನ್ನತ ಶಿಕ್ಷಣ ಸಚಿವರು 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ಒಂದು ಕ್ರಿಯಾ ಸಮಿತಿಯನ್ನು ಮಾಡಿದ್ದಾರೆ. 9 ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇರತಕ್ಕಂಥ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಅಹಿಂದ ವಿಚಾರಧಾರೆಯಲ್ಲಿ ಹೋರಾಟವನ್ನು ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ನಿಮಗೊಂದು ವಿನಂತಿ ಮಾಡ್ಕೊತೀನಿ. ಗೌರ್ಮೆಂಟ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರ್ತಕ್ಕಂಥವ್ರು ಯಾರೋ ಮರ್ಸಿಡೀಸ್ ಬೆಂಜಲ್ಲೋ ಆಡಿಲೋ ಬಂದು ಓದೋರು ಅಂತಾರಲ್ಲ ಸ್ವಾಮಿ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥವ್ರು ಕೂಲಿ ನಾಲಿ ಮಾಡಿ ಹಳ್ಳಿಯ ರೈತರು ತನ್ನ ಬದುಕನ್ನು ಕಟ್ಕೊಳೋದೇ ಕಷ್ಟ ಆಗಿದೆ. ಇವತ್ತಿನ ಪರಿಸ್ಥಿತಿಲಿ 100, 500, 1000 ರೂಪಾಯಿ ಫೀಸ್ ಕಟ್ಟಿ ಇವತ್ತು ಗೌರ್ಮೆಂಟ್ ವಿಶ್ವವಿದ್ಯಾಲಯದಲ್ಲಿ ಓದಿಸ್ತಾ ಇದ್ದಾರೆ. ನೀವು 9 ವಿಶ್ವವಿದ್ಯಾಲಯನ ಮುಚ್ಚಿದೀನಿ, ಆರ್ಥಿಕತೆಯ ಸಂಕಷ್ಟ ಇದೆ ಅಂತಂದರೆ 2 ಲಕ್ಷ ಕೋಟಿ ಬಜೆಟನ್ನು ನೀವು ಮಾಡ್ತೀರಾ, ಮಂಡಿಸ್ತೀರಾ. ಇನ್ನೇನು 3ನೇ ತಾರೀಕು ಮಂಡಿಸೋರಿದ್ದೀರಾ. ಅದರಲ್ಲಿ 10% ಅಲ್ಲ 5%ನ ಇವತ್ತಿನ ಶಿಕ್ಷಣ ಇಲಾಖೆ ಕೊಟ್ಟರೆ ಯಾವ ವಿಶ್ವವಿದ್ಯಾಲಯನೂ ಮುಚ್ಚೋದು ಬೇಕಿಲ್ಲ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಹೇಳುತ್ತೆ, ಕೂಡಲೇ 9 ವಿಶ್ವವಿದ್ಯಾಲಯನ ಮುಚ್ಚತಕ್ಕಂಥದ್ದನ್ನ ಕೈ ಬಿಡಬೇಕು. ಇಲ್ಲ ಅಂತಂದರೆ ಇದೊಂದು ಬೃಹತ್ ಹೋರಾಟವನ್ನು ಕಟ್ಟಬೇಕಾಗುತ್ತೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸೆಷನ್ ನಡೀತೆ, ಸೆಷನ್ಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಬೆಂಗಳೂರಿನ ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಕಟ್ಟಬೇಕಾಗುತ್ತೆ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಇವತ್ತೀಗಾಗಲೇ ಭವತಿ ಭಿಕ್ಷಾಂದೇವಿ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಭಿಕ್ಷೆಯನ್ನು ಕೊಡಿ, ರಾಜ್ಯದ ವಿಶ್ವವಿದ್ಯಾಲಯನ ಉಳಿಸಿ ಅಂತಕ್ಕಂಥ ಒಂದು ಹೊಸ ಚಿಂತನೆ ಇಟ್ಕೊಂಡು ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾವಾಗಲೂ ಕೂಡ ಶಿಕ್ಷಣವನ್ನು ಉಳಿಸ್ಬೇಕು, ಶಿಕ್ಷಣವನ್ನು ಬೆಳೆಸಬೇಕು ಅಂತ. ಆದರೆ ಇವತ್ತು ಶಿಕ್ಷಣವನ್ನು ವಿಶ್ವವಿದ್ಯಾಲಯವನ್ನು ಮುಚ್ಚಬೇಕು ಅಂತ ಮಾಡ್ತಾ ಇದ್ದಾರೆ. ಮಹಿಳೆಯರು ಹೆಚ್ಚು ಓದ್ತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯ 9 ವಿಶ್ವವಿದ್ಯಾಲಯ. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ವಿನಂತಿ ಮಾಡ್ಕೊತೀರಿ, ನೀವು ಕೂಡ ಒಬ್ಬರು ಮಹಿಳೆ, ಹೆಚ್ಚು ಜನ ವಿದ್ಯಾರ್ಥಿನಿಯರು ಇವತ್ತು 9 ಗೌರ್ಮೆಂಟ್ ವಿಶ್ವವಿದ್ಯಾಲಯ ಓದ್ತಾ ಇದ್ದಾರೆ. ಮಹಿಳೆಯರಿಗೆ ಅನ್ಯಾಯ ಮಾಡಬೇಡಿ, ಕೈ ಮುಗಿದು ಕೇಳ್ಕೊಂತೀನಿ ಹೆಬ್ಬಾಳ್ಕರ್ ಅವರೇ, ಮಹಿಳೆಯರಿಗೆ ನ್ಯಾಯ ಕೊಡಿ, 9 ವಿಶ್ವವಿದ್ಯಾಲಯನ ಮುಚ್ಚಕ್ಕೆ ಬಿಡಬೇಡಿ ಅಂತ ಈ ಮುಖಾಂತರ ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊತೀನಿ ಹೆಬ್ಬಾಳ್ಕರ್ ಅವರಿಗೆ. ಪೃಥ್ವಿಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.